ಇವತ್ತು ವೇದವ್ಯಾಸ ಜಯಂತಿ ಹಾಗೂ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಮಧ್ಯಾರಾಧನಾ ಮಹೋತ್ಸವ. ಆ ವೇದವ್ಯಾಸ ದೇವರ ಅನುಗ್ರಹದ ಮಂತ್ರಾಕ್ಷತೆಯನ್ನು ಶ್ರೀಪಾದಂಗಳವರು ತಮ್ಮ ಅನುಗ್ರಹ ಭಾಷಣದ ಅನಂತರದಲ್ಲಿ ನೀಡುತ್ತಾರೆ. ಎಲ್ಲ ಭಕ್ತರು ಕೂಡ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಆರಂಭವಾಕ್ಯಜಲದೇ ಭುವನೈಕಸಾರಂ ಸ್ವೈರಂ ಕೃತೋರ್ವಿಧವೇದಪಥಪ್ರಚಾರಂ ಆರಂಜಿತಾಮರಜನಂ ಸುಖಚಿಚ್ಶರೀರಂ ಧೀರಂ ಸ್ಮರಾಮಿ ಹೃದಿ ಸತ್ಯವತೀ ಕುಮಾರಂ ಏನಾಹಮಿಯ ದುರ್ಮಾರ್ಗಾತ್ ಉದ್ಧೃತ್ಯ ಅಭಿನಿವೇಶಿತಃ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ. ಕಾಮಧೇನುರ್ಯಥಾಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೋ ವಾದಿರಾಜಶ್ರೀಪಾದೋ ಅಭೀಷ್ಟತಃ ಸತಾಂ. ದುರ್ವಾದಿದ್ವಾಂತರವೇ ವೈಷ್ಣವೇಂದೀವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಜಯಂತಿಯ ಪ್ರಯುಕ್ತ ವೇದವ್ಯಾಸರ ಬಗ್ಗೆ ಕೆಲವು ಮಾತುಗಳನ್ನು ಆಡಬೇಕಂತ ಶ್ರೀಪಾದರು ಆಜ್ಞೆಯನ್ನು ಮಾಡಿದರು. ದೊಡ್ಡ ಅನುಗ್ರಹವನ್ನು ಮಾಡಿದ್ದಾರೆ ಶ್ರೀಪಾದರು. ಇವತ್ತು ಅವರ ಬಗ್ಗೆ ಕೆಲವು ವಿಷಯಗಳನ್ನು ಚಿಂತಿಸಲಿಕ್ಕೆ ಒಂದು ದೊಡ್ಡ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗಾಗಲೇ ವಿಜೇಂದ್ರಾಚಾರ್ಯರು ಪ್ರವಚನವನ್ನು ಮಾಡಿದರು. ಅನೇಕ ಕಾರ್ಯಕ್ರಮಗಳು ನಡೆದಿದೆ. ಅದರ ಮಧ್ಯದಲ್ಲಿ ಕೆಲವು ನಿಮಿಷ ವೇದವ್ಯಾಸರ ಚಿಂತನವನ್ನು ನಡೆಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಸಮಯ ಈಗಾಗಲೇ ಬಹಳಷ್ಟು ಆಗಿದೆ. ಕೆಲವು ವಿಷಯಗಳನ್ನಷ್ಟೇ ಶ್ರೀಪಾದರು ಅನುಗ್ರಹ ಮಾಡಿದ್ದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾ ಇದ್ದೇನೆ. ನನ್ನ ಚಿಂತನೆಯ ಹಿನ್ನೆಲೆಯಲ್ಲಿ ಭಾಗವತದಲ್ಲಿ ದ್ರುಮಿಳ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಸಂಸ್ತುನ್ವತೋ ಅಬ್ಧಿಪತಿತಾನ್ ಶಮಣಾನ್ ನಿರೀಕ್ಷ್ಯ ಶಕ್ರಂಚ ವೃತ್ರವದತಃ ತಮಸಿ ಪ್ರವಿಷ್ಟಂ ಅಂತ ಭಗವಂತನ ಅನೇಕ ರೂಪಗಳ ವರ್ಣನೆಯನ್ನು ಮಾಡ್ತಾ ಅಲ್ಲಿ ದ್ರುಮಿಳ ಒಂದು ರೂಪದ ವರ್ಣನೆಯನ್ನು ಹೇಳ್ತಾ ಇದ್ದಾನೆ. ಸಂಸ್ತುನ್ವತೋ ಅಬ್ಧಿಪತಿತಾನ್ ಶಮಣಾನ್ ನಿರೀಕ್ಷ್ಯ ಶಕ್ರಂಚ ವೃತ್ತವದತಃ ತಮಸಿ ಪ್ರವಿಷ್ಟಂ ಅಂತ. ಸಂಸ್ತುನ್ವತೋ ಅಬ್ಧಿಪತಿತಾನ್ ಶಮಣಾನ್ ಋಷೀಂಚ ಅಂತ ಋಷಿಗಳೆಲ್ಲ ಭಗವಂತನನ್ನು ಸ್ತೋತ್ರ ಮಾಡಿದರು ಅಂತ. ಸಂಸಾರದಲ್ಲಿ ಮುಳುಗಿರತಕ್ಕಂಥ ಅಬ್ಧಿಪತಿತಾನ್ ಶಮಣಾನ್ ಋಷೀಂಚ ಸಂಸ್ತುನ್ವತಃ ಅಂತ ಭಗವಂತನನ್ನು ಸ್ತೋತ್ರ ಮಾಡಿದ ಋಷಿಗಳೆಲ್ಲ ಅಂತ. ಅಲ್ಲಿ ಯಾವ ರೂಪದ ಸ್ತೋತ್ರವನ್ನು ಮಾಡಿದರು, ಭಗವಂತನ ಯಾವ ರೂಪವನ್ನು ಅಂತಂದರೆ ಅಲ್ಲಿ ಸ್ಪಷ್ಟವಾಗಿಲ್ಲ. ಆಚಾರ್ಯರು ವ್ಯಾಖ್ಯಾನದಲ್ಲಿ ತಾತ್ಪರ್ಯವನ್ನು ಬರೆಯುವಾಗ ಅದಕ್ಕೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಅದು ಭಗವಾನ್ ವೇದವ್ಯಾಸ ರೂಪದ ವರ್ಣನೆ. ಭಗವಾನ್ ವೇದವ್ಯಾಸನ ಚಿಂತನೆಯನ್ನು ಮಾಡಿದರು ಅಲ್ಲಿ. ವೇದವ್ಯಾಸ ರೂಪದ ವರ್ಣನೆಯನ್ನು ಮಾಡ್ತಾ ಅವನನ್ನು ಪ್ರಾರ್ಥಿಸಿದ ಋಷಿಗಳೆಲ್ಲ ಅಂತ ಹೇಳ್ತಾ ಇದ್ದಾರೆ. ಸುಪರ್ಣೋ ಋಷಿಯೋ ವ್ಯಾಸಂ ನಾಥಮಾನ ಯಯುಸ್ಸದ ಭ್ರಾಂತಿಂ ನಿವಾರ್ಯ ಅಸ್ಮಾಕಂ ಮಮುದ್ದೀಚಿತವಾದಿನ ಅಂತ ಆ ಒಂದು ವಿಶೇಷವಾದಂಥ ಅರ್ಥವನ್ನು ಆಚಾರ್ಯರಲ್ಲಿ ತಾತ್ಪರ್ಯದಲ್ಲಿ ಕೊಟ್ಟು. ಇಲ್ಲ ಅಂತಂದರೆ ಸಂಸ್ತುನ್ನತ ಅಬ್ಧಿಪತ್ರಾನ್ ಋಷಿ ಶಮಣಾನ್ ಋಷಿಂಚ ಅಂತಂದರೆ ಋಷಿಗಳೆಲ್ಲ ಯಾವ ರೂಪದ ವರ್ಣನೆಯನ್ನು ಮಾಡಿದರು ಅಂತಂದರೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇಲ್ಲ. ಅದಕ್ಕೆ ಆಚಾರ್ಯರು ತಾತ್ಪರ್ಯದಲ್ಲಿ ಅದರ ವಿವರಣೆಯನ್ನು ಕೊಡ್ತಾ ಅದು ವ್ಯಾಸರೂಪ ಅಂತ ಹೇಳ್ತಾ ಇದ್ದಾರೆ. ವೇದ ಪ್ರತಿಪಾದ್ಯವಾಗಿರತಕ್ಕಂಥ ವ್ಯಾಸರೂಪದ ವರ್ಣನೆ ಅದು. ವ್ಯಾಸದೇವರನ್ನ ಎಲ್ಲ ಋಷಿಗಳು ಸ್ತೋತ್ರ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಸುಪರ್ಣ ಋಷಿಯೋ ವ್ಯಾಸಂ ನಾಥಮಾನ ಯಯುಸ್ಸದ ಅಂತ ಋಷಿಗಳೆಲ್ಲ ಭಗವಂತ ವ್ಯಾಸರೂಪದ ವರ್ಣನೆಯನ್ನು ಸ್ತೋತ್ರವನ್ನು ಮಾಡಿದರು ಅಂತ. ಸುಪರ್ಣ ಋಷಿಯೋ ವ್ಯಾಸಂ ನಾಥಮಾನ ಯಯುಸ್ಸದ ಭ್ರಾಂತಿಂ ನಿವಾರಯ ಅಸ್ಮಾಕಂ ಮಮುದ್ದೀಚಿತವಾದಿನ ಅಂತ. ಇದು ವೇದ ತುಲ್ಯವಾಗಿರತಕ್ಕಂತಹ ಮಾತು. ವೇದದಲ್ಲಿಯೂ ಕೂಡ ವೇದವ್ಯಾಸರ ಸ್ಪಷ್ಟವಾದ ವರ್ಣನೆಯನ್ನು ಬಂದಿದೆ. ಅದನ್ನೇ ಆಚಾರ್ಯರಲ್ಲಿ ವ್ಯಾಸತಂತ್ರೆಂಬಂಥ ಗ್ರಂಥದ ಹಿನ್ನೆಲೆ ನಮಗೆ ತೋರಿಸ್ತಾ ಇದ್ದಾರೆ. ಋಷಿಗಳಲ್ಲಿ ಯಾವ ರೂಪವನ್ನು ಸ್ತೋತ್ರ ಮಾಡಿದರು ಅಂತಂದರೆ ಅದು ವ್ಯಾಸರೂಪ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ವಯಸ್ಸು ಪರ್ಣ ಋಷಿ ಅನ್ನುವಂತಹ ವೇದ ಮಂತ್ರ ಉಪಸೇದುರಿಂದ್ರಂ ವಯಸ್ಸು ಪರ್ಣ ಉಪಸೇದುರಿಂದ್ರಂ ಪ್ರಿಯಮೇಧ ಋಷಿಯೋ ನಾಥಮಾನಾಹ
ಉಪದ್ವಾಂತಂ ಮುರಣಿ ಪೂರ್ಧಿ ಚಕ್ಷು ಮುಮುಗ್ಧ್ಯಸ್ಮಾನ್ ಹೃದಯ ಏವ. ಅಲ್ಲಿ ವೇದ ತುಲ್ಯವಾಗಿರ್ತಕ್ಕಂಥ ಮಂತ್ರ ಅದು. ವಯಸ್ಸು ಪರ್ಣ ಋಷು ಉಪಸೇದುರಿಂದ್ರಂ ಅಂತ ಅದನ್ನೇ ಅನುವಾದ ಮಾಡಿಕೊಂಡು ಅಲ್ಲಿ ವ್ಯಾಸತಂತ್ರದಲ್ಲಿ ತತ್ವದಲ್ಲಿ ಬಂದಿರತಕ್ಕಂಥ ಮಾತನ್ನು ಇವರು ಆಚಾರ್ಯರು ಹೇಳ್ತಾ ಇದ್ದಾರೆ. ಇದು ವೇದ ತುಲ್ಯವಾಗಿರ್ತಕ್ಕಂತಹ ವೇದವ್ಯಾಸರ ಮಂತ್ರ ಅಂತ ಹೇಳ್ತಾ ಇದ್ದಾರೆ. ವೇದವ್ಯಾಸರನ್ನಲ್ಲಿ ವರ್ಣನೆ ಮಾಡ್ತಾ ಉಂಟು ವೇದ. ವಯಸ್ಸು ಪರ್ಣ ಉಪಸೇದುರಿಂದ್ರಂ ಅಂತ. ಋಷಿಗಳೆಲ್ಲ ಇಂದ್ರನನ್ನು ಉಪಸೇದು ಅವರೆಲ್ಲ ಉಪಾಸನೆ ಮಾಡಿದರಂತೆ. ಯಾವ ಇಂದ್ರ? ಈ ಇಂದ್ರನನ್ನಲ್ಲ. ಇಂದ್ರನನ್ನಾಗಿದ್ದಿದ್ರಲ್ಲಿ ಶಕ್ರಂತ ವೃದ್ಧವತಃ ತಮಸಿ ಪ್ರವಿಷ್ಟಂ ಅಂತ ಮುಂದೆ ಹೇಳ್ತಾ ಇದ್ದಾರೆ. ಶಕ್ರನೇ ಆ ನರಸಿಂಹನನ್ನು ಉಪಾಸನೆ ಮಾಡಿದ ಅಂತ ಮುಂದೆ ಇದೆ. ಹಾಗಾದರೆ ಈ ಶಕ್ರನನ್ನ ಉಪಾಸನೆ ಮಾಡಿದ್ದಲ್ಲ. ವಯಸ್ಸು ಪರ್ಣ ಉಪಸೇದುರಿಂದ್ರಂ ಅಂತಂದ್ರೆ ಅಲ್ಲಿ ಇಂದ್ರ ಅಂತಂದ್ರೆ ವ್ಯಾಸ ಅಂತ ಹೇಳ್ತಾ ಇದ್ದಾರೆ. ಸುಪರ್ಣ ಋಷು ವ್ಯಾಸಂನಾಥಮಾನ ಯಯುಸದ ಅಂತ ಹೇಳಿ ಆಚಾರ್ಯರು ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿ ಅವರು ಸ್ತೋತ್ರ ಮಾಡಿರತಕ್ಕಂಥ ರೂಪ ಅದು ವ್ಯಾಸರೂಪ ಅಂತ ಹೇಳ್ತಾ ಇದ್ದಾರೆ. ವಯಸ್ಸು ಪರ್ಣ ಉಪಸೇದುರಿಂದ್ರಂ. ಸುಪರ್ಣ ಅಂದ್ರೆ ಸುಷ್ಟು ರೂಪಂ ಪರಮಾತ್ಮಾನಂ ಪದಂತಿ ಮನಸ. ಭಗವಂತನಲ್ಲಿ ನಿರಂತರ ಮನಸ್ಸನ್ನು ಹರಿಸ್ತಾ ಇರತಕ್ಕಂತಹ, ಅಥವಾ ಪರಮಾತ್ಮಾನಂ ಶಿಷ್ಯೇಶು ನಯಂತಿ ಇತಿ ಸುಪರ್ಣ ಅಂತ ಅಂದ್ರೆ ಶಿಷ್ಯರಲ್ಲಿ ಆ ಭಗವಂತನನ್ನ ಮುಂದುವರಿಸ್ತಾ ಅವನ ಜ್ಞಾನವನ್ನು ಕೊಡ್ತಾ ಇರತಕ್ಕಂಥ ಋಷಿಗಳೆಲ್ಲರೂ ಕೂಡ ಸ್ವಯಂ ಜ್ಞಾನರೂಪರಾಗಿರ್ತಕ್ಕಂಥ ಋಷಿಗಳೆಲ್ಲ ಅವರು ಉಪಸೇದರು ಇಂದ್ರಂ ಭಗವಂತನನ್ನ ಸ್ತೋತ್ರ ಮಾಡಿದರಂತೆ. ಯಾವುದಕ್ಕೋಸ್ಕರವಾಗಿ? ಉಪದ್ವಾಂತಂ ಮೂರ್ಣಿ ಅಂತ ಅಂದ್ರೆ ನಮ್ಮೆಲ್ಲ ಅಜ್ಞಾನವನ್ನು ನಾಶ ಮಾಡಪ್ಪ ಅಂತ ಹೇಳಿ ಅದನ್ನು ಹೇಳ್ತಾರೆ. ಭ್ರಾಂತಿಂ ನಿವಾರಯಸ್ಮಾಕಂ ಅಂತ ಆ ವೇದ ಮಂತ್ರ ಏನು ಹೇಳ್ತಾ ಇದೆ ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಉಪದ್ವಾಂತಂ ಮೂರ್ಣಿ ಪೂರ್ತಿ ಚಕ್ಷು ಜ್ಞಾನ ಚಕ್ಷುಸ್ ನಮ್ಮ ಉದ್ಧಾರ ಮಾಡಪ್ಪ. ಮುಮುಗ್ಧ್ಯಸ್ಮಾನ್ ನಿದೇವ ಬದ್ಧಾನ್ ಈ ಸಂಸಾರ ಪಾಶದಲ್ಲಿ ಬದ್ಧರಾಗಿರ್ತಕ್ಕಂಥ ನಮ್ಮೆಲ್ಲರನ್ನ ನೀನು ವಿಮೋಚನೆಗೊಳಿಸುವಂತ ಆ ಋಷಿಗಳೆಲ್ಲರೂ ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಹೀಗೆ ವೇದ ತುಲ್ಯವಾಗಿರತಕ್ಕಂತಹ ವೇದವ್ಯಾಸರ ವರ್ಣನೆಯನ್ನ ಆ ಸ್ತೋತ್ರ ಮಾಡ್ತಾ ಇದೆ. ಹೀಗೆ ವೇದ ಪ್ರತಿಪಾದ್ಯವಾಗಿರತಕ್ಕಂತಹ ವ್ಯಾಸರೂಪ ಅದು ಈ ಭೂಮಿಯಲ್ಲಿ ಅವತಾರವನ್ನು ಮಾಡಿರತಕ್ಕಂಥದ್ದು. ಈ ವೇದವ್ಯಾಸ ಅವತಾರ ಅದರ ಬಗ್ಗೆ ಅದು ಭಗವಂತನ ಪೂರ್ಣವಾಗಿರತಕ್ಕಂಥ ಅವತಾರ. ಕೋಹ್ಯಮ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭು ಅಂತ ಅದು ಭಗವಂತನ ಪೂರ್ಣವಾದಂಥ ಅವತಾರ ಅಂತ. ವೇದವ್ಯಾಸರ ಅವತಾರವನ್ನು ಮಾಡಿ ಮಹಾಭಾರತ, ಬ್ರಹ್ಮಸೂತ್ರಗಳು, ಪುರಾಣಗಳು ಇದನ್ನೆಲ್ಲ ರಚನೆ ಮಾಡಿದರು. ಇದು ಸಾಕ್ಷಾತ್ ಭಗವಂತನ ಅವತಾರವಾಗಿರ್ತಕ್ಕಂಥದ್ದು. ಆದರೆ ಆಚಾರ್ಯರಲ್ಲಿ ಸ್ವಲ್ಪ ಗೊಂದಲ ಇದೆ. ಇದನ್ನು ಬರೆದಿರತಕ್ಕಂಥವರು ಭಗವಂತನ ಪೂರ್ಣ ಅವತಾರವಲ್ವು ಅಂತ. ಆಚಾರ್ಯ ಮಧ್ವರಂತೂ ಸ್ಪಷ್ಟವಾಗಿ ಹೇಳಿ ದ್ವಾಪರೇ ಸರ್ವತ್ರ ಜ್ಞಾನ ಆಕುಲೀಭೂತೆ ತನ್ನಿರ್ಣಯಾಯ ಭಗವಾನ್ ನಾರಾಯಣ ವ್ಯಾಸತ್ವನ ಅವತಾರ ಅಂತ. ನಾರಾಯಣನೇ ಅವತಾರವನ್ನು ಮಾಡಿ ವ್ಯಾಸರೂಪದಿಂದ ಈ ಎಲ್ಲ ಶಾಸ್ತ್ರಗಳನ್ನು ರಚನೆ ಮಾಡಿದರು, ಬ್ರಹ್ಮಸೂತ್ರಾದಿಗಳನ್ನು ನಾವೇ ಮಹಾಭಾರತವನ್ನೆಲ್ಲ ಅಂತ. ಆದರೆ ಬೇರೆ ಮತಾಚಾರ್ಯರಲ್ಲಿ ಇದು ಭಗವಂತನ ಅವತಾರ ಅನ್ನುವಂಥಲ್ಲಿ ಅವರಿಗೆ ಆ ಕ್ಲಾರಿಟಿ ಇಲ್ಲ. ಅದು ಶಂಕರಲ್ಲಿ ನೀವು ನೋಡಿದರು ಕೂಡ ಅವರು ಬಾದರಾಯಣರು ವೇದವ್ಯಾಸರು ಒಬ್ಬರೇ ಅಂತ. ಆದರೆ ಬಾದರಾಯಣರು, ಕೃಷ್ಣದ್ವೈಪಾಯನರು, ವೇದವ್ಯಾಸರು ಎಲ್ಲ ಒಂದೇ ಆಗಿರ್ತಕ್ಕಂಥವ್ರು. ಆದರೆ ಶಂಕರರು ಅವರ ಗ್ರಂಥಗಳನ್ನು ನೋಡಿದರೆ ನಿಮಗೆ ಅದರಲ್ಲಿ ಬಾದರಾಯಣರು ಮತ್ತು ವೇದವ್ಯಾಸರಲ್ಲಿ ಅವರು ಅದನ್ನು ಒಂದೇ ರೂಪ ಅಂತ ಹೇಳ್ತಾ ಇಲ್ಲ. ಅವರು ಉತ್ತರಂ ಭಗವಾನ್ ಬಾದರಾಯಣಾಚಾರ್ಯ ಪಠತಿ ಅಂತ ಹೇಳಿಕೊಂಡು ಒಂದು ಸೂತ್ರದ ವ್ಯಾಖ್ಯಾನ ಸಂದರ್ಭದಲ್ಲಿ ಅವರು ಹೇಳ್ತಾರೆ. ಉತ್ತರಂ ಭಗವಾನ್ ಬಾದರಾಯಣಾಚಾರ್ಯ ಪಠತಿ ಅಂತ ಅವರು ಆಚಾರ್ಯರು ಅಂತ ಹೇಳ್ತಾರೆ. ಅವರು ಮತ್ತೊಂದು ಕಡೆ ಒಂದು ಕೇವಲ ಋಷಿ ಅಂತ ಹೇಳ್ತಾರೆ. ಅಪಾಂತರವನ್ನಾಮ ವೇದಾಚಾರ್ಯ ಮಹರ್ಷಿ ವಿಷ್ಣು ನಿಯೋಗಾತ್ ಕಲಿದ್ವಾಪರಯೋ ಸಂಧೌ ಕೃಷ್ಣದ್ವಾಪಾಯನ ಸಂಭುಭುವ ಅಂತ ಅಪಾಂತರ ನಮಸ್ತಾಮ ಕಶ್ಚಿ ದೃಶ್ಯ ಅಂತ ಹೇಳ್ತಾರೆ ಒಂದು ಕಡೆಯಲ್ಲಿ. ಮತ್ತೊಂದು ಕಡೆಯಲ್ಲಿ ಬಾದರಾಯಣ ಭಗವಾನ್ ಅಂತ ಹೇಳ್ತಾರೆ. ವೇದವ್ಯಾಸ ಮಹರ್ಷಿ ಭಗವಾನ್ ಮಹರ್ಷಿ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ಆದರೆ ಕ್ಲಾರಿಟಿ ಇಲ್ಲ ಅವ್ರಿಗೆ. ಅಂದ್ರೆ ಭಗವಂತನದ್ದೇ ಅವತಾರ ಬಾದರಾಯಣರು ಮತ್ತು ವೇದವ್ಯಾಸರು ಅನ್ನುವಂಥದ್ದನ್ನು ಶಂಕರರು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಆದರೆ ಬಾದರಾಯಣರು ಏನು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು, ಭಾರತವನ್ನು ರಚನೆ ಮಾಡಿದರು, ಅವರು ಒಬ್ಬರೇ ಅಂತ ಹೇಳಿಕೊಂಡು ರಾಮಾನುಜರಲ್ಲಿ ಹೇಳ್ತಾರೆ. ರಾಮಾನುಜರಲ್ಲಿ ಅವರು ಶ್ರೀಭಾಷ್ಯತವನ್ನು ನೋಡಿದರೆ ಉತ್ಪತ್ತಿ ಸಂಭವ ಸೂತ್ರ ಅಧಿಕರಣದ ವ್ಯಾಖ್ಯಾನದ ಒಂದು ಕಡೆ ಹೇಳ್ತಾರೆ. ಸೂತ್ರಗಾರೇಣ ವೇದಾಂತ ನ್ಯಾಯಾಭಿಧಾನಿ ಸೂತ್ರಾಣಿ ಅಭಿಧಾಯ ವೇದ ಉಪಬ್ರಹ್ಮಣಾಯ ಮಹಾಭಾರತ ಸಮ್ಮತಾಂ ಕೃತವತ ಮೋಕ್ಷಧರ್ಮಿ ಜ್ಞಾನಕಾಂಡಿ ಉತ್ತರತ್ವ ಅಂತವರು ಒಂದು ಕಡೆಯಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಭಾಷ್ಯದ ಉತ್ಪತ್ತಿ ಸಂಭವ ಸೂತ್ರದಲ್ಲಿ ಅವರು ಹೇಳ್ತಾರೆ ಸೂತ್ರಗಾರರೇ ಮಹಾಭಾರತವನ್ನು ರಚನೆ ಮಾಡಿರತಕ್ಕಂಥವರು ಬಾದರಾಯಣರು ಮತ್ತು ವೇದವ್ಯಾಸರು ಒಬ್ಬರೇ ಅಂತ ಹೇಳಿಕೊಂಡು. ಆದರೆ ಆಚಾರ್ಯ ಮಧ್ವರೊಬ್ಬರೇ ಸ್ಪಷ್ಟವಾಗಿ ವೇದವ್ಯಾಸರೇ
ಅವತಾರವನ್ನು ಮಾಡಿ, ನಾರಾಯಣನೇ ವೇದವ್ಯಾಸರಾಗಿ ಅವತಾರವನ್ನು ಮಾಡಿ ಈ ಮಹಾಭಾರತ ಎಲ್ಲ ಗ್ರಂಥಗಳನ್ನು ಕೊಟ್ಟಿರತಕ್ಕಂಥದ್ದು ಅಂತ ಹೇಳ್ತಾರೆ. ಕೋಹನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತಂತ ಮಹಾಭಾರತವನ್ನು ರಚನೆಯನ್ನು ವೇದವ್ಯಾಸರಲ್ಲದೆ ಬೇರೆ ಯಾರು ಬರೀಲಿಕ್ಕೆ ಸಾಧ್ಯ ಅಂತ, ಭಗವಂತನ ಅವತಾರವಾಗಿರತಕ್ಕಂಥ ವೇದವ್ಯಾಸರಲ್ಲದೆ ಇದನ್ನು ಯಾರು ಬರೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ಭಗವಂತನ ಅವತಾರ ವೇದವ್ಯಾಸರು ಅನ್ನೋದನ್ನು ಆಚಾರ್ಯರು ಕಂಠಾಘೋಷವಾಗಿ ಹೇಳಿದರು. ಬೇರೆ ಯಾವ ಆಚಾರ್ಯರು ಕೂಡ ಅದನ್ನು ಅಷ್ಟು ಸ್ಪಷ್ಟವಾಗಿ ಹೇಳಲಿಲ್ಲ ಅವರು. ಕೋಹನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತಂತ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಹೇಳಿದರು. ಕೃಷ್ಣನ ಭಗವಂತನ ಅವತಾರ ಅಲ್ಲದೆ ಇದ್ದರೆ ಮಹಾಭಾರತವನ್ನು ಯಾರು ಬರೀಲಿಕ್ಕೆ ಸಾಧ್ಯ ಅಂತ. ಈ ಸಂದರ್ಭದಲ್ಲಿ ವಾದಿರಾಜ್ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡ್ತಾರೆ. ಭಗವಂತನ ಅವತಾರವೇ ವೇದವ್ಯಾಸರು ಅಂತ. ಅಲ್ಲ, ಮಹಾಭಾರತದ 1 ಲಕ್ಷವಾದಂಥ ಶ್ಲೋಕವನ್ನು ರಚನೆ ಮಾಡಿದುಕೊಳ್ಳಿ ಅವರು ಭಗವಂತನ ಅವತಾರ ಆಗಬೇಕಾಗಿಲ್ಲ ಅಂತ. ನಾನು ಕೋಟಿ ಸಂಖ್ಯಾಕ ಲಕ್ಷ ಶ್ಲೋಕ ಕರ್ಣ ಮಾತ್ರೇಣ ಕಥಂ ವ್ಯಾಸಸ್ಯ ನಾರಾಯಣತ್ವ ಸಿದ್ಧೀತಿ ನ ಶಂಕನೀಯ ಕುರುಪಾಂಡವಾನ ಉತ್ಪತ್ತಿಯ ಪೂರ್ವಮೇವ. ಅವ್ರು ಹೇಳ್ತಾರೆ 1 ಲಕ್ಷ ಶ್ಲೋಕ ಮಾಡಿದುಕೊಳ್ಳಿ ನಾರಾಯಣನ ಅವತಾರ ಆಗಬೇಕಿಲ್ಲಪ್ಪ ವ್ಯಾಸರು. ಅದು ಯಾರು ಮಾಡ್ಬೋದು, ಕಾಳಿದಾಸಾದಿಗಳು ಕೂಡ ಬೇಕಾದಷ್ಟು ಶ್ಲೋಕವನ್ನು ಮಾಡಿದ್ದಾರೆ. ಆ ಶ್ಲೋಕವನ್ನು ಮಾಡಿದುಕೊಳ್ಳೆ ಒಂದಿಷ್ಟು ದೊಡ್ಡ ಗ್ರಂಥವನ್ನು ಮಾಡಿದುಕೊಳ್ಳೆ ಅವರು ನಾರಾಯಣ ಅವತಾರ ಆಗಬೇಕಾಗಿಲ್ಲ. ಆದರೆ ಅದರಾಜರು ಹೇಳ್ತಾರೆ ಈ ಸಂದರ್ಭದಲ್ಲಿ 1 ಲಕ್ಷ ಶ್ಲೋಕ ಮಾಡಿದುಕೊಳ್ಳಿ ನಾರಾಯಣ ಆಗಬೇಕಂತ ಸಂಶಯ ಪಡಬೇಕಾಗಿಲ್ಲ. ಯಾಕೆಂದರೆ ಅವರು ಏನು ಮಹಾಭಾರತವನ್ನು ರಚನೆ ಮಾಡಿದರಲ್ಲ, ಮಹಾಭಾರತದ ರಚನೆ ಅದು ಆಗುವ ಮೊದಲೇ ಬರೆದಿರತಕ್ಕಂಥದ್ದು. ದ್ವಾಪರ ಅದು ಮಹಾಭಾರತದ ರಚನೆ, ಮಹಾಭಾರತ ನಡೆಯುವ ಮೊದಲೇ ಬರೆದಿರತಕ್ಕಂಥದ್ದು. ಕುರುಪಾಂಡವಾನ್ ಉತ್ಪತ್ತೇ ಪೂರ್ವಮೇವ. ಆ ಕುರುಪಾಂಡವರ ವಂಶದ ಉತ್ಪತ್ತಿಯ ಮೊದಲೇ ಈ ಎಲ್ಲ ಘಟನೆಗಳನ್ನು ಕೂಡ ಏನೇನು ಮಹಾಭಾರತದಲ್ಲಿ ನಡೆದಿದೆ ಅದೆಲ್ಲವನ್ನೂ ಕೂಡ ಕೊನೆಯವರೆಗಿನ ಘಟನೆಗಳು ಎಲ್ಲವನ್ನೂ ಕೂಡ ಅವರು ವಿವರಣೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಯಾವ್ಯಾವ ಘಟನೆಗಳು ಮಹಾಭಾರತ ಉಲ್ಲೇಖವಾಗಿದೆ ಅದೆಲ್ಲ ಘಟನೆಗಳನ್ನು ಹೇಳ್ತಾ ಕರತಲಾ ಮಿಲಿತ ಆಮಲಕವತ್ ಮಹಾಭಾರತಕ್ಕೆ ಸ್ವಗ್ರಂಥೆ ಗ್ರಥಯತೋ ವ್ಯಾಸಸ್ಯ ನಿರವಧಿಕ ನಾರಾಯಣ ಜಗನ್ನಿರ್ಮಾತ ನಾರಾಯಣವತ್ತು ನಿರವಧಿಕ ಸಾರ್ವಜ್ಞ ಸಿದ್ಧೇ ನಾರಾಯಣ ಅವತಾರತ್ವಾತ್ ಪ್ರೇಕ್ಷಾವದ್ಭಿ ಉತ್ಪ್ರೇಕ್ಷಂ ಶಕ್ಯತ್ವಾತ್ ಅಂತ ಅವ್ರು ಹೇಳ್ತಾರೆ. ವಾದರಾಜು ಸ್ಪಷ್ಟವಾಗಿ ಹೇಳ್ತಾರೆ 1 ಲಕ್ಷ ಶ್ಲೋಕ ಮಾಡಿದುಕೊಳ್ಳೆ ಅದು ಭಗವಂತನ ಅವತಾರ ಆಗಬೇಕಂತ ನೀವು ಸಂಶಯ ಪಡಬೇಕಾಗಿಲ್ಲಪ್ಪ. ಮಹಾಭಾರತದ ರಚನೆಯ ಮೊದಲೇ ಮಹಾಭಾರತದ ಘಟನೆಗಳು ಏನು ನಡೆದಿದೆ ಅದರ ಮೊದಲೇ ಈ ಎಲ್ಲ ಘಟನೆಗಳನ್ನು ಅವರು ಕರತಲಾಮಲಕ ಆಮಲಕ ಅಂದರೆ ಕೈಯಲ್ಲಿರತಕ್ಕ ನೆಲ್ಲಿಯಂತೆ ಪೂರ್ಣ ಮೊದಲೇ ನೋಡಿ ತನ್ನ ಗ್ರಂಥದಲ್ಲಿ ಅದನ್ನು ನಿವೇಶನ ಮಾಡಿರತಕ್ಕಂಥವರು. ಅವರ ಬಗ್ಗೆ ನಾರಾಯಣ ಅವತಾರ ಅನ್ನೋದಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ತಾರೆ ಅವರು. ಕಥಂ ಅನ್ಯತಾ ಮತ್ತೆ ಗುರುಮಾದಿ 66 ಸಿದ್ಧಿ ಅಥ ಸಾಧುಕ್ತಂ ಕೋನ್ಯಾತ್ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತಂದು ವಾದರಾಜರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೀತಾ ಆಚಾರ್ಯರ ಮಾತು ಏನಿದೆ ಭಗವಂತನ ಅವತಾರ ವೇದವ್ಯಾಸರು ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಹೀಗೆ ಭಗವಂತನ ಅವತಾರವಾಗಿರ್ತಕ್ಕಂತಹ ವೇದವ್ಯಾಸರು ಅವರು ಮಹಾಭಾರತ, ಭಾರತ, ಪುರಾಣಗಳು, ಬ್ರಹ್ಮಸೂತ್ರಗಳ ರಚನೆಯನ್ನೆಲ್ಲ ಮಾಡಿದರು. ಆಚಾರ್ಯತ್ರೇಯರು ಅದಕ್ಕೆಲ್ಲ ವ್ಯಾಖ್ಯಾನ ಬರೆದು ಲೋಕದಲ್ಲಿ ಇವತ್ತು ಆಚಾರ್ಯರತ್ತಾಗಬೇಕಾದ್ರೆ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನ ಬರೆಯದೆ ಆಚಾರ್ಯ ಆಗಲಿಕ್ಕಿಲ್ಲ, ಸಾಧ್ಯ ಇಲ್ಲ ಅಂತ. ಅಲ್ಲಿಯ ಮಟ್ಟಿಗೆ ಆ ಬ್ರಹ್ಮಸೂತ್ರಗಳಿಗೆ ಮಹತ್ವ ಬಂದಂಥದ್ದು. ಉಪನಿಷತ್ತು ಮತ್ತು ಭಾರತಗಳಿಗೆ ವ್ಯಾಖ್ಯಾನ ಬರದೇ ಇರಲಿ, ಆದರೆ ಬ್ರಹ್ಮಸೂತ್ರಗಳಿಗಂತೂ ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನವನ್ನು ಬರೆದವರೇ ಆಚಾರ್ಯರಂತಾಗಿರ್ತಕ್ಕಂಥದ್ದು. ಅಷ್ಟು ಮಹತ್ವದ ಗ್ರಂಥ ಆ ಬ್ರಹ್ಮಸೂತ್ರಗಳು. ಅದು ವೇದವ್ಯಾಸರೇ ನಿರ್ಮಾಣವಾಗಿರ್ತಕ್ಕಂಥದ್ದು. ಹಾಗೆ ಮಹಾಭಾರತ ಅದು ವೇದವ್ಯಾಸರ ವಿಶೇಷವಾಗಿರತಕ್ಕಂತಹ ಗ್ರಂಥ. ಪಂಚಮ ವೇದ ಅಂತ ಕರೀತಾ ಇದ್ದಾರೆ. ಪಂಚಮ ವೇದ ತುಲ್ಯವಾಗಿರತಕ್ಕಂಥದ್ದು. ವೇದಾದಪಿ ಪರಂಚಕ್ರ ಅಂತ ವೇದಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರತಕ್ಕಂತಹ ಪಂಚಮ ವೇದವನ್ನು ವೇದವ್ಯಾಸರು ರಚನೆ ಮಾಡಿದರು ಅಂತ. ವೇದಾದಪಿ ಪರಂಚತ್ರ ಯಾಕೆ ಅದಕ್ಕೊಂದು ವಿಶೇಷವನ್ನು ಕೊಡ್ತಾರವರು. ಕೇವಲೇನ ಆತ್ಮಬೋಧೇನ ದುಷ್ಟಂ ವೇದಾರ್ಥ ಸಂಯುತಂ ಅಂತ. ವೇದ ಅದು ಅಪೌರುಷವಾಗಿರ್ಬೋದು, ಆದರೆ ಅದಕ್ಕಿಂತಲೂ ವೇದಾದಪಿ ಪರಂಚಕ್ರೆ ಅಂತ ಮಹಾಭಾರತಕ್ಕೆ ಒಂದು ವಿಶೇಷವನ್ನು ಕೊಟ್ಟು. ಯಾಕೆಂದರೆ ಕೇವಲೇನ ಆತ್ಮಬೋಧೇನ ದುಷ್ಟಂ ವೇದಾಂತ ಸಂಯುತಂ ಅಂತ. ತದನುಕ್ತ ಕೇವಲ ಜ್ಞಾನದುಷ್ಟಾರ್ಥಯುಕ್ತಾಂ ಈಶ್ವರ ಜ್ಞಾನದುಷ್ಟಾರ್ಥಯುಕ್ತಾಂ ಅಂತ ಆಚಾರ್ಯ ಹೇಳ್ತಾರೆ. ವೇದದಲ್ಲಿ ಹೇಳದಿರತಕ್ಕಂಥ ವಿಷಯವು ಕೂಡ ಕೇವಲ ಭಗವಂತನ ಬುದ್ಧಿಸ್ಥವಾಗಿರತಕ್ಕಂಥದ್ದು, ಅವನ ಜ್ಞಾನದೃಷ್ಟಿಯಲ್ಲಿ ಗೋಚರವಾಗಿರತಕ್ಕಂಥ ವಿಷಯಗಳು ಕೂಡ ಈ ಮಹಾಭಾರತದಲ್ಲಿ ಇರುವುದರಿಂದ ಆ ಮಹಾಭಾರತಕ್ಕೆ ವೇದಾದ್ಭಿ ಪರಂಚಕ್ರೆ ಎಂತಹ ಒಂದು ಮಹತ್ವ ಇದೆ ಅಂತ ಹೇಳ್ತಾರೆ. ಭಗವಂತನ ಕೇವಲ ಜ್ಞಾನದೃಷ್ಟಿಯಲ್ಲಿ ಗೋಚರವಾಗಿರತಕ್ಕಂಥ ಎಲ್ಲ ವಿಚಾರಗಳು ಕೂಡ ಅಲ್ಲಿ ತುಂಬಿರತಕ್ಕಂಥದ್ದು. ಹಾಗಾಗಿ ಆ ಮಹಾಭಾರತಕ್ಕೆ ಒಂದು ವೈಶಿಷ್ಟ್ಯ ಅಂತ ಹೇಳ್ತಾರೆ. ಮಹಾಭಾರತದ ರಚನೆಯ ಹಿನ್ನೆಲೆಯಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ಮಹಾಭಾರತವನ್ನೇ ವೇದವ್ಯಾಸರು ಯಾಕೆ ರಚನೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ಅದರಲ್ಲಿ ಕ್ರೋಢೀಕರಿಸಿ ಒಂದು ಮಾತನ್ನು ಹೇಳ್ತಾರೆ. ನಷ್ಟ ಧರ್ಮಜ್ಞಾನ ಲೋಕ ಕೃಪಾಲಿಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಚಿತೋ ಭಗವಾನ್ ನಾರಾಯಣ ವಾಸತ್ವೇನವತಾರ ತತಶ್ಚ ಇಷ್ಟಾನಿಷ್ಟಿ ಪ್ರಾಪ್ತಿ ಪರಿಹಾರ ಸಾಧನ ಅದರ್ಶನಾತ್ ವೇದಾರ್ಥ ಅಜ್ಞಾನಾಶ್ಚ ಸಂಸಾರಿ ಕ್ಲಿಶ್ಯಮಾನಾಂ ಸ್ತ್ರೀಶೂದ್ರಾದೀನಂ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇದಿತಿ ಕೃಪಾಲು
ಸರ್ವವೇದಾದ್ಯರ್ಥ ಉಪಬ್ರಹ್ಮಿತಾಂ ತದನುಕ್ತ ಕೇವಲ ಈಶ್ವರ ಜ್ಞಾನ ದುಷ್ಟಾರ್ಥಯುಕ್ತಾಂ ಸರ್ವಪ್ರಾಣಿನಾಂ ಅವಘಾತ್ಯನಾವಘಾತ್ಯ ರೂಪಾಂ ಮಹಾಭಾರತ ಕೇವಲ ಭಗವತ್ ಸ್ವರೂಪ ಪರಾಂ ಪರೋಕ್ಷಾರ್ಥಂ ಮಹಾಭಾರತ ಸಮತಾಂ ವಚೀಕೃತವಂತ. ಮಹಾಭಾರತ ರಚನೆಯನ್ನು ಯಾಕೆ ಮಾಡಿದರು ವೇದವ್ಯಾಸರನ್ನು ಒಂದು ಮಾತಿನಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಜ್ಞಾನವನ್ನು ಈ ಲೋಕದಲ್ಲಿ ಬಿತ್ತರಿಸಲಿಕ್ಕೋಸ್ಕರವಾಗಿ ಅವತಾರ ಮಾಡಿರತಕ್ಕಂಥ ಅವತಾರ ಇದು. ವೇದ ಇದ್ದರೂ ಕೂಡ ವೇದ ಅರ್ಥ ತಿಳಿದೇ ಇರತಕ್ಕಂತಹ ಸಾಮಾನ್ಯರಿಗೂ ಕೂಡ ಭಗವಂತನ ಅನುಗ್ರಹ ಆಗಬೇಕು. ವೇದ ಅನಧಿಕಾರಿಗಳಾಗಿರ್ತಕ್ಕಂಥವರಿದ್ದಾರೆ, ಅವರಿಗೂ ಮೋಕ್ಷ ಆಗಬೇಕು. ಮೋಕ್ಷ ಅನ್ನೋದು ಕೆಲವರಿಗೆ ಮಾತ್ರ ಕಟ್ಟಿಟ್ಟಂಥ ಎಲ್ಲರಿಗೂ ಕೂಡ ಸಿಗಬೇಕು. ಸ್ತ್ರೀಯರಿಗೂ ಶೂದ್ರರಿಗೂ ಎಲ್ಲರಿಗೂ ಕೂಡ ಆಕ್ಷೇಪ ಇದೆ ಮಾಧ್ವರ ಮೇಲೆ. ಮಧ್ವಾಚಾರ್ಯರು ಶೂದ್ರಾದಿಗಳಿಗೆ ಮೋಕ್ಷ ಇಲ್ಲ ಹೇಳಿದರು ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಸ್ತ್ರೀ ಶೂದ್ರಾದೀನಾಂ ಧರ್ಮಜ್ಞಾನ ದ್ವಾರ ಮೋಕ್ಷೋ ಭವೇತಿಥಿ ಕೃಪಾಲು. ಎಲ್ಲರಿಗೂ ಕೂಡ ಮೋಕ್ಷವಾಗಬೇಕು. ಅದು ವೇದದಿಂದ ಇರಬಹುದು, ವೇದಾರ್ಥವಾಗಿರ್ತಕ್ಕಂಥ ಬೇರೆ ಗ್ರಂಥಗಳ ಅಧ್ಯಯನದಿಂದಲಿರಬಹುದು ಅಂತ ಎಲ್ಲರಿಗೂ ಮೋಕ್ಷಕ್ಕೆ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಎಲ್ಲರಿಗೂ ಮೋಕ್ಷ ಅನ್ನುವಂತಿದೆ ಅಂತ. ಅದಕ್ಕೋಸ್ಕರವಾಗಿ ವೇದದಲ್ಲಿ ಹೇಳಿರ್ತಕ್ಕಂಥ ಅರ್ಥಗಳನ್ನೇ ಕ್ರೋಢೀಕರಿಸಿ ಅದರ ಅರ್ಥ ಗೊತ್ತಿಲ್ಲದೆ ಇರತಕ್ಕಂಥ ವೇದದ ಅರ್ಥ ಗೊತ್ತಿಲ್ಲದೆ ಇರತಕ್ಕಂಥ ಸಾಮಾನ್ಯರು ಕೂಡ ಅದರ ಅರ್ಥ ತಿಳಿಯಬೇಕು, ಅದರಿಂದ ಅವರು ಉದ್ಧಾರ ಆಗಬೇಕು ಅಂತ ಉದ್ದೇಶದಿಂದ ಆಚಾರ್ಯರು ವೇದವ್ಯಾಸರು ಮಹಾಭಾರತದ ರಚನೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಕೇವಲ ವೇದಾರ್ಥ ಮಾತ್ರ ಅಲ್ಲ, ಕೇವಲ ಏನು ಆತ್ಮದೃಷ್ಟೇ ಜ್ಞಾನಾರ್ಥದೃಷ್ಟವಾಗಿರ್ತಕ್ಕಂಥದ್ದು ಅವರ ದೃಷ್ಟಿಯಲ್ಲೇ ಗೋಚರವಾಗಿರ್ತಕ್ಕಂತಹ ವಿಷಯಗಳಿಂದಲೂ ಕೂಡ ಕೂಡಿರ್ತಕ್ಕಂಥ ಗ್ರಂಥವಾದದ್ದರಿಂದ ಇದಕ್ಕೆ ವೇದಾದ್ವಿ ಪರಂಚಕ್ರಿ ಅಂತ ಹೇಳ್ತಾ ಇದ್ದಾರೆ. ಕೇವಲ ತತ್ವನಿರ್ಣಯ ಉದ್ದೇಶ, ಕೇವಲ ತತ್ವನಿರ್ಣಯಕ್ಕೋಸ್ಕರವಾಗಿ ವೇದವ್ಯಾಸರು ಮಹಾಭಾರತವನ್ನು ಬರೆದರು ಅಂತ. ತತ್ವನಿರ್ಣಯ ಬಿಟ್ಟು ಬೇರೆ ಯಾವ ವಿಷಯವಿಲ್ಲ ಅದರಲ್ಲಿ, ಕೇವಲ ತತ್ವನಿರ್ಣಯಕ್ಕೋಸ್ಕರವಾಗಿ ರಚನೆಯಾಗಿರ್ತಕ್ಕಂಥ ಗ್ರಂಥ ಅಲ್ಲ. ಭಾಗವತಾದಿಗಳು ಕೂಡ ತತ್ವನಿರ್ಣಯಕ್ಕಾಗಿ ಇರತಕ್ಕಂಥದ್ದಲ್ವ. ಭಾಗವತದಂತೂ ಸಮಾಧಿನಾಸ್ಪರೇ ದ್ವಿಚೇಷ್ಟಿತಮ್ಮಂತೆ ನಾರದರು ಪ್ರಾರ್ಥನೆ ಮಾಡಿದರು. ಅವರು ಗುರುಕ್ರಮಸ್ಯಾಕೆಲ ಬಂಧ ನಿಯುಕ್ತೆ ಸಮಾಧಿನಾನುಸ್ಪರೇ ದ್ವಿಚೇಷ್ಟಿತಮ್ಮಂತೆ ನಾರದರು ಸ್ತೋತ್ರ ಮಾಡ್ತಾ ಇದ್ದಾರೆ. ಸಮಾಧಿ ಭಾಷೆಯನ್ನು ಒಂದು ಗ್ರಂಥದ ರಚನೆ ಆಗಬೇಕಪ್ಪ. ಈಗಾಗಲೇ ಅನೇಕ ಗ್ರಂಥದ ರಚನೆಯನ್ನು ನೀನು ಮಾಡಿದ್ದಿ, ಆದರೆ ಸಮಾಧಿನಾನುಸ್ಮರೇ ದ್ವಿಚೇಷ್ಟಿತಂ ಭಗವಂತನ ತತ್ವವನ್ನು ತಿಳಿಸ್ತಕ್ಕಂಥ ಒಂದು ಗ್ರಂಥ ಆಗಬೇಕು ಅಂತ. ಭಾರತ ಅದು ಕೇವಲ ತತ್ವನಿರ್ಣಯಕ್ಕಾಗಿ ರಚನೆ ಆದಂಥ ಗ್ರಂಥ ಹೇಳ್ತಾರೆ, ಆದರೆ ಭಾಗವತೂ ಕೂಡ ತತ್ವನಿರ್ಣಯಕ್ಕೆ ಆಗಿರತಕ್ಕಂಥದ್ದಲ್ವ. ಇದಕ್ಕೇನು ವೈಶಿಷ್ಟ್ಯ ಅಂತಂದರೆ ಇದು ಕೂಡ ಭಗವಂತನ ಮಹಿಮೆಯನ್ನು ತಿಳಿಸ್ಲಿಕ್ಕೆ ಇರತಕ್ಕಂಥ ಗ್ರಂಥ. ವೇದವ್ಯಾಸ ರಚನೆ ಭಾಗವತ ಇದು ಕೂಡ ತತ್ವನಿರ್ಣಯಕ್ಕೆ ಆಗಿರತಕ್ಕಂಥದ್ದು. ನಾರದರೆ ಪ್ರಾರ್ಥನೆ ಮಾಡಿದ್ರು, ಯಥಾ ಧರ್ಮಾದು ವಿಹರ್ತ ಮುನಿವನ್ಯಾವರ್ಣಿತ ನತತಾ ವಾಸುದೇವಸ್ಯ ಮಹಿಮಾನುವರ್ಣಿತ ಅಂತ. ಧರ್ಮಾದಿಗಳ ಕಥನೆ ಗ್ರಂಥ ಬೇಕಾದಷ್ಟು ಆಗಿದೆಯಪ್ಪ, ಇವತ್ತು ಭಗವಂತನ ಮಹಿಮೆಯನ್ನು ಹೇಳ್ತಕ್ಕಂಥ ಗ್ರಂಥ ರಚನೆ ಆಗಬೇಕು ಅಂತ. ಹಾಗಾಗಿ ಇದು ಕೂಡ ಭಗವಂತನ ಕೇವಲ ಮಹಿಮೆಯನ್ನು ಹೇಳಲಿಕ್ಕೋಸ್ಕರವಾಗಿ ರಚನೆ ಆದಂಥ ಗ್ರಂಥ ಅಲ್ವ ಭಾಗವತ. ಭಾರತದಿಂದ ಅದಕ್ಕೆ ಯಾಕೆ ಶ್ರೇಷ್ಠತೆ ಬಂದಿದೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಭಾಗವತದಲ್ಲಿ ಬೇರೆ ವಿಚಾರಗಳು ಕೂಡ ಇದೆ. ಮೋಹಕ್ಕೋಸ್ಕರವಾಗಿ ಹೇಳಿದಂಥ ಅಥವಾ ಬೇರೆ ರೀತಿಯಾಗಿ ಹೇಳಿರ್ತಕ್ಕಂಥ ವಿಚಾರಗಳು ಕೂಡ ಇದೆ, ತತ್ವನಿರ್ಣಯ ಉದ್ದೇಶವಾಗಿದ್ದರೂ ಕೂಡ. ಮಹಾಭಾರತದಲ್ಲಿ ಅಂಥ ಯಾವ ವಿಷಯಗಳು ಇಲ್ಲ ಅದರಲ್ಲಿ. ಭಾಗವತದಲ್ಲಿ ಊಹ ಕೃಷ್ಣ ಭಗವಾನ್ ಶ್ರೀರಾಮಾನಂ ಪರಾಜಿತ ಇತ್ಯಾದಿಗಳಲ್ಲಿ ವ್ಯತ್ಯಾಸವಾಗಿ ಹೇಳಿದ್ದು ಇದೆ. ಇದು ಸಾಮಾನ್ಯವಾಗಿ ಭ್ರಾಂತಿ ಬರುವಂತಹ ರೀತಿಯಲ್ಲಿ ಮೋಹಕವಾದಂಥದ್ದು ಇದೆ. ಅದು ಬೇರೆ ರೀತಿಯಾಗಿ ಹೇಳಿದ್ದಾರೆ, ವಿಭಕ್ತಿ ಪ್ರತ್ಯಾಸ ಮಾಡಿಕೊಂಡು ಊಹ ಕೃಷ್ಣ ಭಗವಾನ್ ಶ್ರೀರಾಮಾನಂ ಪರಾಜಿತ. ಆದರೆ ಭಾರತದಲ್ಲಿ ಇಂಥ ಯಾವುದೂ ಇಲ್ಲ, ಕೇವಲ ತತ್ವನಿರ್ಣಯಕ್ಕಾಗಿ ವಿಷ್ಣು ಸರ್ವೋತ್ತಮತ್ವವನ್ನು ಪ್ರತಿಪಾದಿಸತಕ್ಕಂಥ ವಿಷಯವಾದದ್ದರಿಂದ ರುದ್ರಾದಿಗಳ ಕಥನ ಇದ್ದರೂ ಕೂಡ ಶ್ರೇಷ್ಠತ್ವ ಕಳೆದು ಅದು ಮುಖ್ಯ ಭಾಷೆ ಎಂದು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಬೇರೆ ಅರ್ಥವನ್ನು ಮಾಡಲಿಕ್ಕೆ ಬರ್ತದೆ. ಆ ಗ್ರಂಥದ ಅನುವಾದವನ್ನು ಮಾಡಿ ಅದು ಸಮ್ಮತವಲ್ಲ ಅನ್ನುವಂಥ ಉದ್ದೇಶ ಅಷ್ಟೇ ವಿನಃ ಮೋಹಕ್ಕಾಗಲಿಯೂ ಬೇರೆ ರೀತಿಯಾಗಿ ಹೇಳಿದ್ದಿಲ್ಲ. ಹಾಗಾಗಿ ಭಾಗವತಾದಿಗಳಿಂದಲೂ ಕೂಡ ಭಾಗವತಾದಿಗಳು ಭಾರತಕ್ಕೆ ವೈಶಿಷ್ಟ್ಯ ಉಂಟು ಅಂತ ಹೇಳ್ತಾರೆ. ಹೀಗೆ ಸರ್ವೋತ್ತಮವಾಗಿರತಕ್ಕಂತಹ ಭಾರತದ ರಚನೆಯನ್ನು ವೇದವ್ಯಾಸರು ಮಾಡಿ ಜ್ಞಾನವನ್ನು ಈ ಲೋಕದಲ್ಲಿ ಸ್ಥಾಪನೆ ಮಾಡಿದರು ಅಂತ ಹೇಳ್ತಾರೆ. ಭಾರತದ ರಚನೆ, ಪುರಾಣಗಳ ರಚನೆ ಇದೆಲ್ಲವೂ ಕೂಡ ವೇದವ್ಯಾಸರ ಕೃತಿ. ಅವರು ಮಾಡಿರತಕ್ಕಂಥ ದೊಡ್ಡ ಕೆಲಸ. ವೇದವ್ಯಾಸ ಅಂತಂದರೆ, ವ್ಯಾಸ ಅಂತಂದರೆ ಅದೊಂದು ಪದವಿ ಇದ್ದ ಹಾಗೆ, ಇಂದ್ರ ಪದವಿ ಇದ್ದ ಹಾಗೆ. ಒಂದೊಂದು ಪದವಿಗೆ ಒಬ್ಬೊಬ್ಬರು ಬಂದು ಹೋಗ್ತಾರೆ ಒಂದೊಂದು ಯುಗದಲ್ಲಿ. ಹಾಗೆ ವೇದವ್ಯಾಸರು ಕೂಡ ಅದೊಂದು ಪದವಿ ಇದ್ದಾಗ ವೇದವನ್ನು ರಚನೆ ಮಾಡಿ ವ್ಯಾಸ ಅಂತಂದರೆ ವಿಸ್ತಾರವನ್ನು ಮಾಡತಕ್ಕಂಥ ಕ್ರಿಯೆ. ಅದು ಯಾರು ಮಾಡ್ತಾರೋ ಅವರು ವೇದವ್ಯಾಸ ಅಂತ. ಭಾಗವತದಲ್ಲಿ ಆಚಾರ್ಯ ಹೇಳ್ತಾರೆ, ತೃತೀಯೇ ಸಪ್ತಮೆ ಸಪ್ತಮೆ ಚೈವ ಷೋಡಶೇ ವಂಶಂಶಕೆ ಅಷ್ಟಾವಿಂಶ ಯುಗೆ ಕೃಷ್ಣ ಸತ್ಯವತ್ಯಾಮ ಜಾಯತ ವ್ಯಾಸಾಚಾರ್ಯಸ್ತು ಪೂರ್ವೇ ಚರಮೇ ಸ್ವಯಮೇವತು ವಿವ್ಯಾಸ ವೇದಾಂಚಕ್ರೆ ಭಾರತಂ ವೇದ ಸಂಹಿತಂ. ವೇದವ್ಯಾಸರು ಅವರು ಅವತಾರವನ್ನು ಮಾಡಿದ ಕೆಲಸ ಅಂತಂದರೆ ವೇದಗಳ ವಿಭಾಗ. ಅದು ಅಷ್ಟಾವಿಂಶದ 28ನೇ ಕಲಿಯುಗ ದ್ವಾಪರದಲ್ಲಿ ಮಾಡಿರತಕ್ಕಂಥ ವೇದವ್ಯಾಸರ ಅವತಾರ ಏನಿದೆ ಅದು ಭಗವಂತನದ್ದೇ ಅವತಾರ ಅಂತ. ಆ ಅವತಾರದಲ್ಲಿ ವೇದವ್ಯಾಸರು ಈ ಎಲ್ಲ ವೇದಗಳ ವಿಭಾಗವನ್ನು ಮಾಡಿದರು ಅಂತ. ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರವೇ ಸ್ವಯಮೇವತು ಅಂತ.
ಅನೇಕ ಯುಗಗಳಲ್ಲಿ ವೇದವ್ಯಾಸರ ಅವತಾರವಾದದ್ದಿದೆ. ಆದರೆ 28ನೇ ಕಲಿಯುಗದಲ್ಲಿ ಆಗಿರತಕ್ಕಂಥ ಅವತಾರ ಅದು ಭಗವಂತನ ವೇದವ್ಯಾಸರ ಅವತಾರ, ಅದು ಭಗವಂತನದ್ದೇ ಅವತಾರ ಅಂತ. ಉಳಿದ ಯುಗಗಳಲ್ಲಿ ಆಗಿರತಕ್ಕಂಥ ವ್ಯಾಸಾವತಾರ ಅದನ್ನು ಹೇಳ್ತಾರೆ, ವ್ಯಾಸಾಚಾರ್ಯಸ್ತು ಪೂರ್ವೇಶು ಚರಮೇ ಸ್ವಯಮೇವತು ಅಂತ. ಬೇರೆ ಯುಗಗಳಲ್ಲಿ ತೃತೀಯ ಸಪ್ತಮೇ ಷೋಡಶದಲ್ಲೆಲ್ಲ ಆಗಿರತಕ್ಕಂಥ ಅವತಾರಗಳು ವ್ಯಾಸಾಚಾರ್ಯರು ಬೇರೆ, ಅಲ್ಲಿ ವೇದವ್ಯಾಸರು ಅವರಿಗೆ ಗುರುಗಳಾಗಿ ನಿಂತು ಅನುಗ್ರಹವನ್ನು ಮಾಡಿದರು ಅಂತ. ಆದರೆ ಸ್ವಯಂ 28ನೇ ದ್ವಾಪರದಲ್ಲಿ ಅವತಾರ ಮಾಡಿರತಕ್ಕಂಥ ಭಗವಂತನ ನಾರಾಯಣನ ಅವತಾರ ಇದು ವೇದವ್ಯಾಸರಿದ್ದಾರೆ. ಅವರು ವೇದಗಳನ್ನು ವಿಭಾಗ ಮಾಡಿದರು. ಅವರು ಮಾಡಿರತಕ್ಕಂಥದ್ದು ವೇದ ವಿಭಾಗವನ್ನು ಮಾಡಿರ್ತಕ್ಕಂಥ ಕೆಲಸ. 28ನೇ ದ್ವಾಪರದಲ್ಲಿ ಅವತಾರ ಮಾಡಿರ್ತಕ್ಕಂಥ ವೇದವ್ಯಾಸರು ಅವರು ಚತುರ್ಧಾ ವಿಭಜತ್ತಾಂಚ ಚತುರ್ವಿಂಶತಿಧಾ ಪುನಃ ಶತದಾ ಚೇಕದಾ ಚೇವ ತಥೇವ ಚ ಸಹಸ್ರದ ಕೃಷ್ಣೋ ದ್ವಾದಶದಾ ಚೇವ ಪುನಃ ತಸ್ಯಾರ್ಥವಿತ್ತೇ ಚಕಾರ ಬ್ರಹ್ಮಸೂತ್ರಾಣಿ ಅಂತ ವೇದವ್ಯಾಸರ ಅವತಾರವನ್ನು ಮಾಡಿ ವೇದಗಳ ವಿಭಾಗವನ್ನು ಮಾಡಿದರು. ವ್ಯಾಸ ಅಂತಂದರೆ ಡಯಾಮೀಟರ್, ನಾವು ಸರ್ಕಲ್ನಲ್ಲಿ ಹೇಳ್ತೇವಲ್ಲ, ಒಂದು ಸರ್ಕಲ್ನಲ್ಲಿ ಡಯಾಮೀಟರ್ ಹಾಕಿದ್ದು ವಿಭಾಗ ಮಾಡತಕ್ಕಂಥದ್ದು. ಹಾಗೆ ವೇದವ್ಯಾಸರು ಕೂಡ ಅದೇ ಕೆಲಸವನ್ನು ಮಾಡಿದರು. ವ್ಯಾಸ ಅಂದರೆ ವಿವ್ಯಾಸ, ಯಾರು ವಿಭಾಗಗಳನ್ನು ಮಾಡ್ತಾವ್ರಿ ವ್ಯಾಸ ಅಂತ ಹೆಸರು. ಅದು ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಮಾಡ್ತಾರೆ. ಆದರೆ ಮೊನ್ನೆ 28ನೇ ದ್ವಾಪರದಲ್ಲಿ ಆಗಿರತಕ್ಕಂಥ ಅವತಾರ ಅದು ಭಗವಂತನದ್ದೇ ಅವತಾರ. ಅವರು ವೇದಗಳನ್ನು ವಿಭಾಗ ಮಾಡಿದರು ಅಂತ. ಎಷ್ಟು ವೇದ ವಿಭಾಗಗಳನ್ನು ಮಾಡಿದರು ಯಾಕಂದರೆ ಸ್ವಲ್ಪ ಸಂಶಯ ಇದೆ. ವೇದವ್ಯಾಸರು ಆಚಾರ್ಯರು ಹೇಳ್ತಾರೆ ಬ್ರಹ್ಮಸೂತ್ರ ಪ್ರಾರಂಭದಲ್ಲಿ ಚತುರ್ಧಾ ವ್ಯಭದತ್ತಾಂಚ ಚತುರ್ವಿಂಶತಿಧಾ ಪುನಃ ಅಂತ ಶತದಾ ಚೈಕದಾ ಚೇವ ತಥೇವ ಚ ಸಹಸ್ರದ ಕೃಷ್ಣೋ ದ್ವಾದಶದಾ ಚೇವ ಪುನಃ ತಸ್ಯಾರ್ಥವಿತ್ತೆ ಅಂತ ವೇದವ್ಯಾಸರು ರಾಶಿಯಾಗಿ ಬಿದ್ದಂತಹ ವೇದಗಳನ್ನು ವಿಭಾಗ ಮಾಡಿದ್ರಂತೆ, 4 ಭಾಗ ಮಾಡಿದ್ರು. ಋಗ್ಯಜುಸ್ಸಾಮ ಅಥರ್ವ ಅಂತ. ಚತುರ್ಧಾ ವ್ಯಭದತ್ತಾನ್ ಚತುರ್ವಿಂಶತಿಧಾ ಪುನಃ 24 ಋಗ್ವೇದ ಶಾಖೆಗಳನ್ನಾಗಿ ವಿಭಾಗ ಮಾಡಿದ್ರಂತೆ. ಋಗ್ವೇದದಲ್ಲಿ 24 ಶಾಖೆಗಳನ್ನಾಗಿ, 101 ಶಾಖೆಗಳನ್ನಾಗಿ ಯಜುರ್ವೇದವನ್ನು ವಿಭಾಗ ಮಾಡಿದರಂತೆ. ಆಮೇಲೆ 1000 ಶತದ ಸಹಸ್ರದ 1000ವಾಗಿ ಸಾಮವೇದವನ್ನು ವಿಭಾಗ ಮಾಡಿದರಂತೆ. ಕೃಷ್ಣೋ ದ್ವಾದಶದಾ ಚೇವ 12 ವಿಭಾಗಗಳಾಗಿ ಅಥರ್ವವೇದವನ್ನು ವಿಭಾಗ ಮಾಡಿದರು ಅಂತ ಹೇಳ್ತಾರೆ. ಪ್ರಾರಂಭದಲ್ಲಿ ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿದರಂತೆ. ಚತುರ್ವಿಂಶತಿಧಾ ಪುನಃ ಅಂತ 24 ಋಗ್ವೇದವನ್ನು, 101 ಯಜುರ್ವೇದವನ್ನು, ಸಹಸ್ರವರ್ತ್ಮ ಸಾಮವೇದ ಅಂತ 1000ವಾಗಿ ಸಾಮವೇದವನ್ನು, ಹಾಗೆ 12 ಅಥರ್ವವೇದವನ್ನು ವಿಭಾಗ ಮಾಡಿದರು ಅಂತ ಹೇಳ್ತಾರೆ. ಆದರೆ ಈ ವೇದ ವಿಭಾಗದಲ್ಲಿ ವ್ಯತ್ಯಾಸ ಇದೆ. ಪತಂಜಲಿ ಹೇಳ್ತಾನೆ ಅವನು ಏಕವಿಂಶತಿಧಾ ಬಕೃಚ ಅಂತ 21 ಋಗ್ವೇದದ ಶಾಖೆಗಳು ಅಂತ ಹೇಳ್ತಾನೆ. ಆಚಾರ್ಯ ವೇದವ್ಯಾಸರು 24 ಶಾಖೆಗಳು ಅಂತ ಹೇಳ್ತಾರೆ. ವೇದ ಮಾಡಿರತಕ್ಕಂಥ ಸಂದರ್ಭದಲ್ಲಿ ಋಗ್ವೇದ 24 ಶಾಖೆಗಳ ವಿಭಾಗ ಮಾಡಿದರು ಅಂತ. ಆದರೆ ಪತಂಜಲಿ ಏಕವಿಂಶತಿಧಾ ಬಕೃಚ, ಆಮೇಲೆ ಏಕಶತದ ಅಧ್ವರ್ಯು ಶಾಖ ಅಂತ, ಸಹಸ್ರವರ್ತ್ಮ ಸಾಮವೇದ, ನವದ ಅಥರ್ವವೇದ ಅಂತ. ಪತಂಜಲಿ 9 ಅಥರ್ವವೇದ ಶಾಖೆ ಅಂತ ಹೇಳ್ತಾನೆ. ಆಚಾರ್ಯ ಇವರು ವೇದವ್ಯಾಸರು 12 ಶಾಖೆಗಳಂತ ಹೇಳಿದರೆ 9 ಶಾಖೆಗಳನ್ನು ಹೇಳ್ತಾನೆ ಅಥರ್ವವೇದಕ್ಕೆ. 24 ಋಗ್ವೇದಕ್ಕಿದ್ರೆ ವೇದವ್ಯಾಸರು 24 ವೇದ ಶಾಖೆ ಮಾಡಿದರೆ ಪತಂಜಲಿ ಏಕವಿಂಶತಿ ಅಂತ ಹೇಳಿ 21 ಅಂತ ಹೇಳ್ತಾನೆ. ಸಹಸ್ರವರ್ತ್ಮ ಸಾಮವೇದ 1000 ಶಾಖೆ, ಇವನಲ್ಲಿ ಅದು ದ್ವಾದಶ ಏಕಶತದ 101 ಯಜುರ್ವೇದ ಶಾಖೆಗಳು. ವೇದವ್ಯಾಸರ ನಂತರದಲ್ಲಿ ಪತಂಜಲಿ ಕಾಲಕ್ಕೆ ಬರುವಾಗ ಅವನು 21 ಅಂತ ಹೇಳ್ತಾನೆ. ಈ ಶಾಖೆಗಳಲ್ಲಿ ಮತ್ತೊಮ್ಮೆ ಇದೆ. ಪಂಡಿತಾಚಾರ್ಯರು ಹೇಳ್ತಾರೆ ಪಂಡಿತೆ ದ್ವಿನವಶಾಖಿ ವಿಶ್ರುತ ಅಂತ ಪ್ರಾಜ್ಞವಿತ್ವಮಯ ಪ್ರಾಪ್ತಮಾಗತಿ ಪಂಡಿತೆ ದ್ವಿನವಶಾಖಿ ವಿಶ್ರುತ ಅಂತ ಪಂಡಿತಾಚಾರ್ಯರು ಹೇಳ್ತಾರೆ. ಅವರ ಕಾಲಕ್ಕೆ ಋಗ್ವೇದದಲ್ಲಿ 18 ಶಾಖೆ ಅಂತ ಹೇಳ್ತಾರೆ, ಪಂಡಿತೆ ದ್ವಿನವಶಾಖಿ ವಿಶ್ರುತ ಅಂತ. ಈ ಶಾಖೆಗಳಲ್ಲಿ ವ್ಯತ್ಯಾಸ ಆಗ್ತದೆ. ಹಾಗಾದರೆ ಯಾವುದು ಸರಿ? ವೇದವ್ಯಾಸರು ವೇದ ವಿಭಾಗವನ್ನು ಮಾಡಿ ಶಾಖೆಗಳನ್ನು ರಚನೆ ಮಾಡಿದ್ರಲ್ಲ, ಶಾಖೆಗಳನ್ನು ಮಾಡಿದ್ರಲ್ಲ, ಅದು ಎಷ್ಟು? ಋಗ್ವೇದದಲ್ಲಿ 24 ಅಂತ ಹೇಳಿದರು, ಪತಂಜಲಿ ಹೇಳ್ತಾನೆ 21 ಅಂತ. ಪಂಡಿತೆ ದ್ವಿನವಶಾಖಿ ವಿಶ್ರುತ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ಮಧ್ವೇದದಲ್ಲಿ ಇದೆ 18 ಅಂತ ಹೇಳ್ತಾರೆ. ಮೊನ್ನೆ ಹೇಳಿದರೆ ತಕ್ಕೊಂಡು ಪಂಡಿತಾಚಾರ್ಯರು 18 ನಮ್ಮ 800 ವರ್ಷಗಳ ಹಿಂದೆ ಸಾಮಾನ್ಯವಾಗಿ ಲೆಕ್ಕ ಹಾಕ್ಬೋದು. ಹಾಗಾದರೆ ಯಾವುದು ಸರಿ? ಎಲ್ಲವೂ ಸರಿ ಅಂತ. ಯಾಕೆಂದರೆ ಆಯಾಯ ಕಾಲಕ್ಕೆ ವೇದವ್ಯಾಸರು ವೇದ ವಿಭಾಗವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ 24 ಶಾಖೆಗಳನ್ನು ಮಾಡಿದರು. ಆದರೆ ಅದು ಲುಪ್ತವಾಗ್ತಾ ಬಂದು ಪತಂಜಲಿಯ ಕಾಲಕ್ಕೆ 21 ಶಾಖೆಗಳಲ್ಲಿ ಬಂದಿತ್ತು ಅಂತ ಹೇಳ್ತಾರೆ. ಪಂಡಿತಾಚಾರ್ಯ ಕಾಲದಲ್ಲಿ 18 ಶಾಖೆ ಹೇಳ್ತಾರೆ, ಪಂಡಿತೆ ದ್ವಿನವಶಾಖಿ ವಿಶ್ರುತಿ ಅಂತ ಹೇಳ್ತಾರೆ. ಹೀಗೆ ಆಯಾಯ ಕಾಲಕ್ಕೆ ಆಯಾಯ ದೇಶದಲ್ಲಿ ಎಷ್ಟೆಷ್ಟು ಲಬ್ಧವಿದೆ ಅದನ್ನು ಅವರು ಹೇಳಿದರು ಅಂತ. ಹೀಗೆ ಆಚಾರ್ಯರು ಇವತ್ತು ಇಷ್ಟು ಶಾಖೆ ಇಲ್ಲ, ಇವತ್ತು ಉಳಿದಿರತಕ್ಕಂಥದ್ದು 24 ಶಾಖೆ ವೇದವ್ಯಾಸರು ಮಾಡಿದರೂ ಕೂಡ ಇವತ್ತು ಋಗ್ವೇದದಲ್ಲಿ ಉಳಿದಿರತಕ್ಕಂಥ ಕೇವಲ 3 ಶಾಖೆಗಳು ನಮಗೆ ಸಿಕ್ಕಿರತಕ್ಕಂಥದ್ದು. ಯಜುರ್ವೇದದಲ್ಲಿ 101 ಶಾಖೆಗಳನ್ನು ವೇದವ್ಯಾಸರು ವಿಭಾಗ ಮಾಡಿದರಂತೆ. ಆದರೆ ಇವತ್ತು ನಮಗೆ ಸಿಕ್ಕಿರತಕ್ಕಂಥದ್ದು ಕೇವಲ ಅದರಲ್ಲಿ 5 ಶಾಖೆಗಳು ಉಳಿದಿರತಕ್ಕಂಥದ್ದು.
ಶಾಸ್ತ್ರವರ್ತ್ಮ ಸಾಮವೇದ ಅಂತ, ಸಾಮವೇದದಲ್ಲಿ 1000 ಶಾಖೆಗಳಿತ್ತಂತೆ. ಆಚಾರ್ಯ ವೇದವ್ಯಾಸರು ವಿಭಾಗ ಮಾಡುವಾಗ 1000 ಶಾಖೆ, ಪತಂಜಲಿ 1000 ಶಾಖೆ ಹೇಳ್ತಾನೆ. ಆದರೆ ಇವತ್ತು ಉಳಿದಿರತಕ್ಕಂಥದ್ದು ಕೇವಲ 3 ಶಾಖೆಗಳು ಸಾಮವೇದದಲ್ಲಿ. ಸಾಮವೇದ ಉಳಿದಿರತಕ್ಕಂಥ 1000 ಶಾಖೆಯಲ್ಲಿ 3 ಶಾಖೆ ಉಳಿದಿರತಕ್ಕಂಥದ್ದು. ಅದು ಕೂಡ ಆ ಶಾಖೆಗಳು ಯಾಕೆ ಲುಪ್ತವಾಯಿತು ಅಂತ ಒಂದು ಬಹಳ ಸುಂದರವಾದಂಥ ಮಾತು ಸಿಗ್ತದೆ ನಮಗೆ. ಅನಧ್ಯಾಯೇಶು ಅಧೀಯಮಾನ ಪಾಕಶಾಸನ ಸಪ್ತಾಹ ತಮೇನಮೇಶು ಅಂತ ಹೇಳ್ತಾನೆ. ಚರಣವ್ಯೂಹಕಾರ ಅಂತಕ್ಕಂಥವನು 1000 ಶಾಖೆಯಲ್ಲಿ ಇವತ್ತು 3 ಶಾಖೆ ಉಳಿದಕ್ಕೆ ಕಾರಣ ಏನು ಅಂತಂದರೆ ಅನಧ್ಯಾಯುಷು ಅಧೀಯಮಾನ ಪಾಕಶಾಸನ ಸಪ್ತಾಹ ಕೇವಲ ವಿನೇಶು ಅಂತ. ಅಧ್ಯಯನ ಕಾಲದಲ್ಲಿ ಅಧ್ಯಯನ ಮಾಡಿದ್ರ ಫಲವಾಗಿ ಎಲ್ಲ ಶಾಖೆಗಳು ಲುಪ್ತವಾಗಿ ಹೋಯಿತು ಅಂತ ಹೇಳ್ತಾನಂತೆ. ಬಹಳ ಸುಂದರವಾದಂಥ ಮಾತು. ಅಧ್ಯಯನ ಕಾಲ, ಅನಧ್ಯಯನ ಕಾಲದಲ್ಲಿ ಅಧ್ಯಯನ ಮಾಡಿದ ಫಲವಾಗಿ ಆ 1000 ಶಾಖೆಯಲ್ಲಿ ಎಲ್ಲ ಶಾಖೆಗಳು ಹೋಗಿ ಇವತ್ತು ಕೇವಲ 3 ಶಾಖೆ ಉಳಿತಂತೆ. ವೇದವ್ಯಾಸರು 1000 ಶಾಖೆಯನ್ನು ವಿಭಾಗ ಮಾಡಿದರು, ಇವತ್ತು ಕೇವಲ 3 ಶಾಖೆ ಉಳಿದಿದೆ ಸಾಮವೇದದಲ್ಲಿ. ಹೀಗೆ ಆ ಶಾಖೆಗಳನ್ನು ವಿಭಾಗ ಮಾಡಿ ಅದರ ಅರ್ಥ ನಿರ್ಣಯಕ್ಕೋಸ್ಕರವಾಗಿ ವೇದವ್ಯಾಸರು ಬ್ರಹ್ಮಸೂತ್ರ ರಚನೆ ಮಾಡಿದರು ಅಂತ ಹೇಳ್ತಾರೆ. ಹೀಗೆ ಭಗವಂತನ ಅವತಾರವಾಗಿರತಕ್ಕಂತಹ ವೇದವ್ಯಾಸರು ಜ್ಞಾನದ ಪ್ರಚಾರಕ್ಕೋಸ್ಕರವಾಗಿ ಜ್ಞಾನವನ್ನು ನೀಡಿ ಜನರನ್ನು ಉದ್ಧಾರ ಮಾಡಲಿಕ್ಕೆ ಉದ್ದೇಶದಿಂದ ಅವರ ಅವತಾರವನ್ನು ಮಾಡಿದರು. ಭಾರತ, ಮಹಾಭಾರತ, ಪಂಚವೇದ ತುಲ್ಯವಾಗಿರತಕ್ಕಂಥ ಮಹಾಭಾರತ, ಪುರಾಣಗಳು, ಬ್ರಹ್ಮಸೂತ್ರ ರಚನೆಯನ್ನು ಮಾಡಿದರು. ಭಗವಂತನ ಅವತಾರಗಳಲ್ಲಿ ಜ್ಞಾನಕಾರ್ಯ ಮತ್ತು ಬಲಕಾರ್ಯ ಅಂತ ಹೇಳ್ತಾರೆ. ಕೃಷ್ಣರಾಮಾದಿರೂಪೇಶು ಬಲಕಾರ್ಯೋಜನ ಜ್ಞಾನಕಾರ್ಯೋಜನ, ದತ್ತವ್ಯಾಸಾದಿರೂಪೇಶು ಜ್ಞಾನಕಾರ್ಯೋ ಹರೇಸ್ತತ ಅಂತ. ರಾಮಕೃಷ್ಣಾದಿರೂಪಗಳು ಬಲಕಾರ್ಯವನ್ನು, ಜ್ಞಾನಕಾರ್ಯವನ್ನು ಮತ್ತು ಬಲಕಾರ್ಯ ಎರಡೂ ಇದೆ ಅದರಲ್ಲಿ. ಕೃಷ್ಣರಾಮ ರೂಪಗಳಲ್ಲಿ ಬಲಕಾರ್ಯವನ್ನು ಹೇಳಿದರೂ ಕೂಡ ಜ್ಞಾನಕಾರ್ಯವೂ ಇದೆ, ಕೃಷ್ಣಾವತಾರ ಜ್ಞಾನಕಾರ್ಯವೂ ಇದೆ. ದತ್ತವ್ಯಾಸಾದಿರೂಪೇಶು ಜ್ಞಾನಕಾರ್ಯ ಹರೇಸ್ತತ ಅಂತ. ದತ್ತ ಮತ್ತು ವ್ಯಾಸಾದಿ ರೂಪಗಳು ಅದು ಕೇವಲ ಜ್ಞಾನ ಕಾರ್ಯಕ್ಕಾಗಿ ಇರತಕ್ಕಂಥದ್ದು ಅಂತ. ಆದರೆ ವ್ಯಾಸಾವತಾರದಲ್ಲಿ ಜ್ಞಾನ ಕಾರ್ಯದ ಜೊತೆಗೆ ಬಲಕಾರ್ಯವೂ ನಡೆದಿದೆ. ನಾವು ಹಾಗೂ ನೋಡಲಿಕ್ಕೆ ಬರ್ತದೆ, ವ್ಯಾಸಾವತಾರವನ್ನು ಬಲಕಾರ್ಯವೂ ನೋಡಲಿಕ್ಕೆ ಬರ್ತದೆ. ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಬಿಟ್ಟ ಸಂದರ್ಭದಲ್ಲಿ ಅರ್ಜುನನೂ ಅಸ್ತ್ರವನ್ನು ಬಿಟ್ಟ. ಇಡೀ ಲೋಕ ಅದು ನಾಶವಾಗುವಂಥ ಸಂದರ್ಭದಲ್ಲಿ ಅದನ್ನು ನಿವಾರಣೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯವಾಗದಾಗ ವೇದವ್ಯಾಸರು ಬಂದು ಮಧ್ಯದಲ್ಲಿ ಕೈ ಎತ್ತಿ ನಿಲ್ಲಿಸಿದ್ರು ಅದನ್ನು. ಇಡೀ ಜಗತ್ತೇ ನಾಶವಾಗುವಂಥ ಸಂದರ್ಭದಲ್ಲಿ, ಅಸ್ತ್ರಗಳ ಹೋರಾಟದ ಸಂದರ್ಭದಲ್ಲಿ ವೇದವ್ಯಾಸರು ಮಧ್ಯೆ ಬಂದು ನಿಲ್ಲದೇ ಇದ್ದಿದ್ದರೆ ಅಸ್ತ್ರಗಳಿಂದ ಅನಾಹುತ ಆಗಿ ಹೋಗ್ತಿತ್ತು. ಹೀಗಾಗಿ ವೇದವ್ಯಾಸರು ಮಧ್ಯೆ ಬಂದು ನಿಂತರು, ನಾವು ಅದನ್ನು ಬಲಕಾರ್ಯವಾಗಿ ನೋಡಲಿಕ್ಕೆ ಬರ್ತದೆ. ವೇದವ್ಯಾಸರ ಅವತಾರವನ್ನು ಬಲಕಾರ್ಯವನ್ನು ನೋಡಲಿಕ್ಕೆ ಗುರುತಿಸಲಿಕ್ಕೆ ಬರ್ತದೆ ಅವತಾರದಲ್ಲಿ. ಜ್ಞಾನಕಾರ್ಯ ವಿಶೇಷವಾಗಿದ್ದರೂ ಕೂಡ ಹೀಗೆ ವೇದವ್ಯಾಸರು ವಿಶೇಷವಾದಂತಹ ಗ್ರಂಥಗಳ ರಚನೆ ಮುಖಾಂತರ ಲೋಕದಲ್ಲಿ ಜ್ಞಾನವನ್ನು ಪ್ರಚಾರ ಮಾಡಿದರು. ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋ ದಾತೇತಿ ಜ್ಯೋತಿತಃ ಅಂತ ಹೇಳ್ತಾರೆ. ವ್ಯಾಸರೂಪದಿಂದ ಜ್ಞಾನ ಮತ್ತು ಯಶಸ್ಸನ್ನು ಅವರು ಈ ಲೋಕದಲ್ಲಿ ಕೊಟ್ಟರು ಅಂತ. ಶುಕಾದಿಗಳ ಮುಖಾಂತರವಾಗಿ ಜ್ಞಾನವನ್ನು ಈ ಲೋಕದಲ್ಲಿ ಪ್ರಚಾರ ಮಾಡಿದರು. ಹಾಗೆ ವೇದವ್ಯಾಸರು ಯಶೋದಾತಿ ಜ್ಯೋತಿತ ಅಂತ ಭೀಮಾದಿಗಳಿಗೆ ಯಶಸ್ಸನ್ನು ಕೊಟ್ಟರು. ಅವತಾರದಲ್ಲಿ ಇದ್ದುಕೊಂಡು ಗ್ರಂಥಗಳ ಮುಖಾಂತರವಾಗಿ ಭೀಮಾದಿಗಳ ಯಶಸ್ಸನ್ನು ಅವರು ಪ್ರಚಾರ ಮಾಡಿದರು. ಯಶ ಅಂದರೆ ಯಾನಾತ್ ಯಶ ಅಂತ ಅವರ ಕೀರ್ತಿಯನ್ನು ಹಬ್ಬುವಂತೆ ಲೋಕದಲ್ಲಿ ಮಾಡಿದರು. ಅವತಾರದಲ್ಲಿ ಅವರು ಜ್ಞಾನವನ್ನು ಕೊಟ್ಟು ವಿಶೇಷವಾದಂಥ ಜ್ಞಾನ, ಅದು ವೇದವ್ಯಾಸ ರೂಪದಲ್ಲಿ ಕೊಟ್ಟಿರತಕ್ಕಂಥ ಜ್ಞಾನ ಅದು 3 ರೂಪಗಳಿಂದ ಹರಡಿ ಬಂದದ್ದು ಅಂತ ಹೇಳ್ತಾರೆ. ಗೀತಾ ಭಾಷ್ಯದಲ್ಲಿ ಒಂದು ಕಡೆ ಆಚಾರ್ಯ ಹೇಳ್ತಾರೆ, ಬ್ರಹ್ಮರುದ್ರೇಂದ್ರ ಸೂರ್ಯಾಣಂ ಯದ್ದತ್ತಂ ವಿಷ್ಣುನಾಪುರ ಪಂಚರಾತ್ರಾತ್ಮಕಂ ಜ್ಞಾನೋ ವ್ಯಾಸೋ ಅದಾತ್ ಪಾಂಡವೇಶತತು ತೇಷಾಮೇವ ಚ ಸೇನಾ ಮಧ್ಯೆ ಅರ್ಜುನಾಯ ಪ್ರಾದಾತ್ ಕೃಷ್ಣ ಗೀತೆ ಐತಿ ಅಂತ. ವಿಷ್ಣು ರೂಪದಿಂದ ಬ್ರಹ್ಮರುದ್ರಾದಿಗಳಿಗೆ ಏನು ಜ್ಞಾನ ಬಂದಿತ್ತು ಪಂಚರಾತ್ಮಾತ್ಮಕವಾಗಿರತಕ್ಕಂಥದ್ದು, ಅದನ್ನೇ ವೇದವ್ಯಾಸ ರೂಪದಲ್ಲಿ ಪಾಂಡವರಿಗೆ ಮೊದಲು ಕೊಟ್ಟಿದ್ದರಂತೆ ವೇದವ್ಯಾಸರು. ಆಮೇಲೆ ಕೃಷ್ಣ ಅರ್ಜುನನಿಗೆ ಅದನ್ನು ಉಪದೇಶ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಪಂಚರಾತ್ಮಾತ್ಮಕ ಜ್ಞಾನವನ್ನು ಪಾಂಡವರಲ್ಲಿ ನೀಡಿ ಅವರಿಗೆ ಜ್ಞಾನವನ್ನು ಯಶಸ್ಸನ್ನು ಕೊಟ್ಟಿರತಕ್ಕಂತಹ, ವಿಶೇಷವಾಗಿ ಜ್ಞಾನ ಕಾರ್ಯವನ್ನು ಮಾಡಿರತಕ್ಕಂತಹ ವೇದವ್ಯಾಸದ ರೂಪದ ಅವತಾರ ಬಹಳ ಅದ್ಭುತವಾಗಿರತಕ್ಕಂಥದ್ದು, ವೇದ ಪ್ರತಿಪಾದ್ಯವಾಗಿರತಕ್ಕಂಥ ರೂಪ ಇದು. ವೇದವ್ಯಾಸರ ಅವತಾರ ಅನ್ನುವಂಥದ್ದು ವೇದ ಪ್ರತಿಪಾದ್ಯವಾಗಿರತಕ್ಕಂಥ ವಯಸ್ಸುಪರ್ಣ ಅನ್ನುವಂಥ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಾಗಿ ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಬೇರೆ ಮತಾಚಾರ್ಯರಲ್ಲಿ ಅದು ಭಗವಂತನ ಅವತಾರ ಹೌದೋ ಅಲ್ವೋ, ಬಾದರಾಯಣರು ಯಾರು, ಕೃಷ್ಣದ್ವೈಪ ಅಂದರೆ ಯಾರು, ಬೇರೆ ಬೇರೆಯೋ, ಈಗೆಲ್ಲ ಅವರಿಗೆ ಸಂಶಯ ಇರ್ಬೋದು. ಆದರೆ ಸ್ಪಷ್ಟವಾಗಿ ಆಚಾರ್ಯರು ಈ ಮಾತನ್ನು ಭಾಗವತದಲ್ಲಿ ಹೇಳ್ತಾ, ವೇದವ್ಯಾಸರ ಅವತಾರದು ಭಗವಂತನ ಅವತಾರ ಜ್ಞಾನ ಕಾರ್ಯಕ್ಕಾಗಿ ಆಗಿರತಕ್ಕಂಥದ್ದು. ಎಲ್ಲರಿಗೂ ಕೂಡ ಭಗವಂತನ ಅನುಗ್ರಹದಿಂದ ಅವನ ಜ್ಞಾನ ಸಂಪಾದನೆಯಿಂದ ಮೋಕ್ಷವಾಗಿರುವಂಥ ಉದ್ದೇಶದಿಂದ ಕೇವಲ ಕಳಕಳಿಯಿಂದ ವೇದವ್ಯಾಸರು ಅವತಾರವನ್ನು ಮಾಡಿ ಅವರು ಈ ಎಲ್ಲ ಗ್ರಂಥಗಳ ರಚನೆಯನ್ನು ಮಾಡಿ ಜನರ ಉದ್ಧಾರವನ್ನು ಮಾಡಿದ್ದಾರೆ ಎಂದು. ಅದಕ್ಕೋಸ್ಕರವಾಗಿ ಜನ್ಮ ತಾಳಿದಿರತಕ್ಕಂಥ ಅವತಾರ ಅಂತ ಅವತಾರ ವೇದವ್ಯಾಸರದ್ದಾಗಿರತಕ್ಕಂಥ ದಿನ. ಅವರ ಬಗ್ಗೆ ಕೆಲವು ವಿಷಯಗಳನ್ನು ಚಿಂತಿಸಲಿಕ್ಕೆ ಶ್ರೀಪಾದರು ಅವಕಾಶ ಮಾಡಿಕೊಟ್ರು. ಯಮೇವೇಶ ವೃಣತೆ ಏನತ್ ಲಭ್ಯ ಅಂತ ಈಗ ಆಚಾರ್ಯರು ಹೇಳಿದರು. ಹಾಗೆ ಶ್ರೀಪಾದರು ಕೂಡ
ಅವರು ಆರಿಸಿ ನಮಗೆ ಇವತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅನೇಕರ ಮಧ್ಯದಲ್ಲಿ ನಮಗೊಂದು ಕೂಡ ಈ ಜ್ಞಾನ ಕಾರ್ಯದಲ್ಲಿ ಭಾಗಿಗಳಾಗಿ ವೇದವ್ಯಾಸರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಒಂದು ಉದ್ದೇಶದಿಂದ ಈ ಜಾಗದಲ್ಲಿ ವಿಶೇಷವಾಗಿರತಕ್ಕಂತಹ ವೈಬ್ರೇಷನ್ ಇರತಕ್ಕಂಥ ಜಾಗ. ಯಾಕಂದರೆ ನಮ್ಮ ತಂದೆಯವರೆಲ್ಲ ಹಿಂದೆ ಹೇಳ್ತಾ ಇದ್ರು, ಡಿಸೆಂಬರ್ ತಿಂಗಳ ಪರೀಕ್ಷೆ ಅಂತ ಭಂಡಾರಕೆರೆ ಅಂತ ಹೇಳಿದರೆ ಹಿಂದೆ ವಿದ್ಯಾಮಾನ್ಯ ಇರತಕ್ಕಂಥ ಅಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಪರೀಕ್ಷೆ ಆಗ್ತಿತ್ತು. ಅದಕ್ಕೆ ಡಿಸೆಂಬರ್ ಪರೀಕ್ಷೆ ಅಂತ ಅವ್ರು ತಮಾಷೆ ಮಾಡೋದು. ಆ ಪರೀಕ್ಷೆ ಕೊಡಲಿಕ್ಕೋಸ್ಕರ ಆಗ ಕಲ್ಯಾಣಪುರ ಹೊಳೆಯೂ ಇರಲಿಲ್ಲ, ಬ್ರಿಡ್ಜ್ ಇರಲಿಲ್ಲ. ಬ್ರಿಡ್ಜ್ ಆಗುವ ಮೊದಲಿನ ಕಾಲದ ಕಥೆ ಇದು. ಆ ಕಾಲಕ್ಕೆ ನಮ್ಮ ತಂದೆಯವರು ಇಲ್ಲಿ ಬರ್ತಾ ಇದ್ರಂತೆ, ಇಲ್ಲಿ ಪರೀಕ್ಷೆ ಕೊಡಲಿಕ್ಕೋಸ್ಕರವಾಗಿ ವಿದ್ಯಾಮಾನ್ಯರ ಕಾಲದಲ್ಲಿ. ನಮ್ಮ ಅಜ್ಜಂದರು ಕೂಡ ವಿದ್ಯಾಮಾನ್ಯರ ಜೊತೆಯಲ್ಲೇ ಸಂಪರ್ಕವನ್ನು ಹೊಂದಿರತಕ್ಕಂಥವ್ರು. ತಂದೆಯವರು ಕೂಡ ಇಲ್ಲಿ ವಿಶೇಷವಾಗಿ ಪರೀಕ್ಷೆಗೆ ಬರ್ತಾ ಇದ್ರು ವಿದ್ಯಾಮಾನ್ಯರ ಕಾಲದಲ್ಲಿ. ಇಲ್ಲಿ ನಿರಂತರವೂ ಕೂಡ ಪಾಠ ಪ್ರವಚನಗಳು, ಇಲ್ಲಿ ಪರೀಕ್ಷೆಗಳು ನಡೀತಾ ಇದ್ದಂಥದ್ದು. ಉಡುಪಿಗೂ ಮತ್ತು ಭಂಡಾರಕೆರೆಗೂ ಬಹಳ ಸಂಪರ್ಕ ಇದ್ದಂತಹ ಕ್ಷೇತ್ರ ಇದು. ಅಂತಹ ಪುಣ್ಯಕ್ಷೇತ್ರ ಸುರೋತ್ತಮ ತೀರ್ಥರ ಈ ಕ್ಷೇತ್ರದಲ್ಲಿ ವೇದವ್ಯಾಸರ ಈ ಒಂದು ಆರಾಧನಾ ಮಹೋತ್ಸವ ಸಂದರ್ಭದಲ್ಲಿ ವೇದವ್ಯಾಸರ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರತಕ್ಕಂಥ ಶ್ರೀಪಾದರಿಗೆ ವಿಶೇಷವಾದಂಥ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ನಿಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸಿದ ಮಾತುಗಳನ್ನು ಮುಗಿಸ್ತೇನೆ. ನಾಗೇಂದ್ರಾಚಾರ್ಯರಿಗೆ ಧನ್ಯವಾದಗಳು. ಪೂಜ್ಯ ಶ್ರೀಪಾದಂಗಳವರು ಅನುಗ್ರಹ ಭಾಷಣವನ್ನು ಮಾಡಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಅನುಗ್ರಹ ಭಾಷಣದ ಅನಂತರದಲ್ಲಿ